ತಹಸೀಲ್ದಾರ್ ಕಚೇರಿಯಲ್ಲಿ ಮೊಬೈಲ್ ಕಳ್ಳತನ ಆಗಿದೆ ಅನ್ನುವಂಥ ಆರೋಪ. ಆ ಮಹಿಳೆಯನ್ನ ಅಲ್ಲಿರುವಂಥ ಸಿಬ್ಬಂದಿ ಕೊಡಬಾರದ ಕಾಟವನ್ನು ಕೊಟ್ಟಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ಮೊಬೈಲ್ ಕಳ್ಳತನದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯನ್ನ ಗಂಟೆಗಟ್ಟಲೆ ಕೂಡಿಸಿ ಏನು ಕೇಳಬಾರ್ದು ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಬೆದರಿಕೆ ಹಾಕುವಂಥದ್ದು ಈ ರೀತಿಯ ಸಿಬ್ಬಂದಿಯಿಂದ ಆಗಿದೆ. ಅಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಲು ಕಚೇರಿಗೆ ಬಂದಿರುವಂಥ ಆ ಮಹಿಳೆ ಮೇಲೆ ಈ ರೀತಿಯಾಗಿ ಅನುಮಾನವನ್ನು ಪಟ್ಟಿದ್ದಾರೆ. ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಈ ರೀತಿಯ ಅಮಾನವೀಯ ಘಟನೆ ಇದು. ಸಿಸಿ ಕ್ಯಾಮ್ರಾ ಇತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮಹಿಳೆ ಆಧಾರ್ ಕಾರ್ಡ್ ವಿಚಾರವಾಗಿ ಆ ಕಚೇರಿಗೆ ಬಂದಿರ್ತಾಳೆ. ಆದರೆ ಆ ಮಹಿಳೆಯನ್ನು ಕೂಡಿಸಿ ಈ ರೀತಿಯಾಗಿ 1 ಗಂಟೆಗಳ ಕಾಲ ಬೇರೆ ಬೇರೆ ರೀತಿಯಾಗಿ ಗದರಿಸುವಂಥದ್ದು, ಬೆದರಿಸುವಂಥ ಕೆಲಸ ನೀವೇ ತಗೊಂಡಿದ್ದೀರಿ ಅಂಥೇಳಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ. ತಹಶೀಲ್ದಾರ್ ಕಚೇರಿಯಲ್ಲಿ ಮೊಬೈಲ್ ಕಳ್ಳತನ ಆಗಿದೆ ಅಂಥೇಳಿ. ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿದೆ. ಬಹುಶಃ ಅಲ್ಲಿ ಕ್ಯಾಮ್ರಾಗಳು ಇರ್ತಾವೆ, ಅದನ್ನು ನೋಡಬಹುದಾಗಿತ್ತು. ಇದೆಯಾ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಯಾವ ಆಧಾರದ ಮೇಲೆ ಆ ಮಹಿಳೆಯನ್ನು ಕೂಡಿಸಿದ್ರು ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಆ ಮೊಬೈಲ್ ಯಾರದ್ದು ಮತ್ತೆ ಈ ಮಹಿಳೆಯ ಮೇಲೆ ಯಾಕೆ ಅನುಮಾನ ಅಂತ? ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಇದು ಕಚೇರಿಯಲ್ಲಿರುವಂತಹ ಮೊಬೈಲ್ ಏನಿದೆ ಅದು ಕಚೇರಿಯ ಬಳಕೆಗಾಗಿ ಇಟ್ಟಿರುವಂತಹ ಮೊಬೈಲ್. ಮಹಿಳೆಯೊಬ್ಬರು ಏನ್ ಮಾಡಿರ್ತಾರೆ, ಇಳಕಲ್ ತಹಶೀಲ್ದಾರ್ ಕಚೇರಿಗೆ ತಮ್ಮ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಆಗಮಿಸಿರ್ತಾರೆ. ಆ ವೇಳೆ ಆ ಮಹಿಳೆನೇ ಆ ಮೊಬೈಲ್ ಅನ್ನ ಕದ್ದಿದ್ದಾರೆ ಎನ್ನುವ ಆರೋಪ ಕೇಳಿ ಬರುತ್ತೆ. ಮೊಬೈಲ್ ಕಾಂದೆ ಆಗದೆ ಇರೋದ್ರಿಂದ ಹೀಗಾಗಿ ಮಹಿಳೆನೇ ಕದ್ದಿರಬಹುದು ಎಂಬ ಅನುಮಾನವನ್ನ ವ್ಯಕ್ತಪಡಿಸಲಾಗುತ್ತೆ. ಹೀಗಾಗಿ ಆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಹಿಳೆಯನ್ನ ಕೂಡಿ ಹಾಕಿ ದುರ್ವರ್ತನೆ ತೋರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಳೆದ 2 ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಗ್ಗೆ ಬಂದಿರುವಂತದ್ದು. ಕಣ್ಮರೆಯಾಗಿದ್ದಂತಹ ಮೊಬೈಲ್ ಪುನಃ ಸಿಕ್ಕ ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ ಮಹಿಳೆಯನ್ನ ಮನೆಗೆ ಕಳುಹಿಸಿರುವ ಸಿಬ್ಬಂದಿ ಈ ರೀತಿ ಒಂದು ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕುಚೇಷ್ಟೆ ಮಾಡಲೆಂದು ಮೊಬೈಲ್ ತೆಗೆದುಕೊಂಡು ಹೋಗಿದ್ದ ಕಚೇರಿಯಲ್ಲಿನ ಮತ್ತೊಬ್ಬ ಸಿಬ್ಬಂದಿ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಯಾರೋ ಅದೇ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆದ್ರೆ ಆರೋಪ ಈ ಮಹಿಳೆ ಮೇಲೆ ಬರುತ್ತೆ. ಹೀಗಾಗಿ ತಹಶೀಲ್ದಾರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಸ್ಥಳೀಯ ವಿವಿಧ ಸಂಘಟನೆಗಳು, ದಲಿತ ಸಂಘಟನೆಗಳು ಆಗಮಿಸ್ತವೆ. ಹೀಗಾಗಿ ತಮ್ಮ ಗಮನಕ್ಕೆ ಬಂದಿಲ್ಲ ಎಂದು ತಹಶೀಲ್ದಾರ್ ಸುರೇಶ್ ಕೂಡಲ್ಗಿ ಅವರು ಸಂಘಟನೆಗಳ ಮುಖಂಡರಿಗೆ ಮಾಹಿತಿಯನ್ನ ನೀಡ್ತಾರೆ ಮತ್ತು ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಈ ದಲಿತ ಸಂಘಟನೆ ಮುಖಂಡರು ಮಾಡ್ತಾರೆ. ರಹಸ್ಯವಾಗಿ ಉಳಿದಿರುವಂತಹ ಮಹಿಳೆ ಯಾರು ಮತ್ತು ಸಿಬ್ಬಂದಿಗಳ ಹೆಸರು ಎನ್ನುವುದು ಮಾತ್ರ ಸದ್ಯಕ್ಕೆ ಬೆಳಕಿಗೆ ಬಂದಿಲ್ಲ. ಯಾಕಂದ್ರೆ ಮಹಿಳೆ ಮಾತ್ರ ಇದ್ದಾರೆ ಅನ್ನೋ ಗೊತ್ತಿದೆ. ಸದ್ಯಕ್ಕೆ ಯಾರು ಕೂಡ ಹೆಸರನ್ನ ಬಹಿರಂಗಪಡಿಸಿಲ್ಲ ಮತ್ತು ಆ ಸಿಬ್ಬಂದಿ ಯಾರು ಆ ಮೊಬೈಲ್ ಅನ್ನ ಕುಚೇಷ್ಟೆ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ರು ಅವರ ಹೆಸರನ್ನು ಕೂಡ ಎಲ್ಲೂ ಬಹಿರಂಗಗೊಳಿಸಿಲ್ಲ. ಸದ್ಯಕ್ಕೆ ಇದು ನಿಗೂಢವಾಗಿದೆ. ಆದ್ರೆ ಮಹಿಳೆಯೊಬ್ಬರ ಮೇಲೆ ಆರೋಪ ಹೊರಿಸಿ ಅವರನ್ನ ಗಂಟೆಗಟ್ಟಲೆ ಕೂಡಿ ಹಾಕಿ ದುರ್ವರ್ತನೆ ತೋರಿರುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಒತ್ತಾಯಿಸಿದ್ದಾರೆ. ಎಸ್, ಓಕೆ. ಆ ಮಹಿಳೆ ಏನಾದರೂ ಮಾತನಾಡಿದ್ರ? ಅಂದ್ರೆ ಈ ಘಟನೆ ಆದ್ಮೇಲೆ ಆ ಮೊಬೈಲ್ ಸಿಕ್ಕಾದ್ಮೇಲೆ ಆ ಮಹಿಳೆ ಏನಾದರೂ ಹೇಳುವಂತ ಪ್ರಯತ್ನ ಏನಾದರೂ ಮಾಡಿದ್ರೆ? ಸುಮ್ಮನೆ ಆಕೆಯ ಮೇಲೆ ಯಾಕೆ ಆರೋಪ ಅಂತ? ಇಲ್ಲ, ಆ ಮಹಿಳೆ ಹೆಸರನ್ನು ಕೂಡ ಸದ್ಯಕ್ಕೆ ಬಹಿರಂಗಪಡಿಸಿಲ್ಲ. ಸಂಘಟನೆಗಳ ಮುಖಂಡರಿಗೆ ಮಾತ್ರ ಗೊತ್ತಿರುವಂತದ್ದು. ಯಾಕಂದ್ರೆ ಮಹಿಳೆ ತಪ್ಪು ಮಾಡಿಲ್ಲ ಅಂದ ಮೇಲೆ ಅವರಿಗೆ ಈ ರೀತಿ ಮಾಡಬಾರ್ದಾಗಿತ್ತು ಎನ್ನುವ ಒಂದು ಆಕ್ರೋಶನ ಹೊರ ಹಾಕಿದ್ದಾರೆ ಹೊರತು ಸದ್ಯಕ್ಕೆ ಮಹಿಳೆ ಕೂಡ ಎಲ್ಲೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹೀಗಾಗಿ ಸಿಬ್ಬಂದಿಗಳು ಮಾಡಿರುವಂತಹ ಈ ಲೋಪದಿಂದಾಗಿ ಮತ್ತೊಬ್ಬರ ಮೇಲೆ ಈ ರೀತಿ ಆರೋಪ ಹೊರಿಸಿ ದುರ್ವರ್ತನೆ ತೋರುವುದು ಸರಿಯಲ್ಲ. ಸಂಬಂಧಪಟ್ಟವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಒತ್ತಾಯವನ್ನ ಮಾಡಿರುವಂತದ್ದು. ಎಸ್, ಓಕೆ. ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪರವಾಗಿ ಇದೊಂದ್ಸತಿ ಕ್ಷಮೆ ಮಾಡ್ರಿ. ನಾನು ನ್ಯಾಯ ಕೊಡಿಸ್ಬೇಕಾದ ಸ್ಥಳಗಳು ದಲಿತರನ್ನ ಕೂಡ ಇವತ್ತು ಜ್ವಲಂತ ಉದಾಹರಣೆ ಐತಿ. ದಲಿತರಿಗೆ ಕೂಡ ಹಾಕಿ ಪರವಾಗಿ ಇದೊಂದ್ಸತಿ ಕ್ಷಮೆ ಮಾಡ್ರಿ. ನಾನು ದಲಿತರ ವಿಷಯ ದಲಿತರಿಗೆ ದಲಿತರಿಗೆ ಅವಮಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.